ನಮಸ್ಕಾರ ರೀ ನಮ್ಮೆಲ್ಲ ಅಣ್ತಮ್ಮರಿಗೆ. ನಾವೀಗ ಜಬಕ್ ರೆಡಿ ಆಗಿಸಿಂದ ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಒಂದು ಮಸ್ತ್ ಪ್ಲೇಸಿಗೆ ಕರ್ಕೊಂಡು ಹೊಂಟಿವಿ. ನಿಮ್ಮನ್ನ ಬರ್ರಿ ಹೋಗೋಣ, ತೋರಿಸ್ತಾನೆ ಹೆಂಗೈತಿ ಪ್ಲೇಸ. ಈ ರೋಡ್ ಅಂತೂ ನಮ್ಮ ಜಮಖಂಡಿ ಸುತ್ತಮುತ್ತ ಯಾರು ಎಲ್ಲರಿಗೂ ಗೊತ್ತಾಗೈತಿ ಯಾವ ರೋಡ ಯಾವ್ರಿಗೆ ಹೊಂಟಾರಿ ಅವ್ರ ಅಂತೇಳಿ. ಯಾರಿಗೆ ಗೊತ್ತೈತಿ ಅವ್ರು ಕಮೆಂಟ್ ಮಾಡ್ರಿ. ಹೋಗಾಕ ರೆಡಿಯಾಗಿ ಸ್ವಲ್ಪ ಹೊತ್ತು ಮುಂದೆ ಬಂದೆವು, ಮಳೆನ ಸ್ಟಾರ್ಟ್ ಆಯ್ತು ನೋಡ ಅಲ್ಲಿ ಮಳೆ ಐತಿ. ಬತ್ ಈ ಕಡೆ ಬತ್ ನೋಡಿ. ಈಗ ಈ ಕಡೆ ಮುಂದೆ ಮಳೆನೇ ಇಲ್ಲ. ಮಳೆಯಾಗ ಕ್ಯಾಮ್ರಾ ತೊಗೊಂಡು ಹೊಂಟಿದ್ದೆವು. ನಾವೇನೋ ಹಂಗೆ ಹಾಕೊಂಡಿವು, ನಮ್ಮ ಕ್ಯಾಮ್ರಾಕ ಹಂಗೆ ಹಾಕಿದ್ದಿಲ್ಲ ಮಳೆ ಹಂಗೆ. ಮ್ಯಾಗಿನ ಕವರ್ ತೆಗೆದು ಅದಕ್ಕೊಟ್ಟು ಹಂಗೆ ಹಾಕಿ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಹೊಂಟಿವಿ ನೋಡ್ರಿ. ಇಂಥ ಜಿಟ್ಟಿ ಮಳೆಯಾಗ ತಂಡಿ ಹಚ್ಕೊಂಡು ಮುಕ್ಕಳಿ ನಡೆಸ್ಕೊಂಡು ಬೈಕ್ ಮೇಲೆ ಹೋಗೋದು ಒಂದು ಮಜಾನೇ ಬೇರೆ ನೋಡ್ರಿ. ಹೆಂಗೆ ಕಾಣ್ತೈತೆ ನೋಡ್ರಿ ವ್ಯೂ, ಮೋಡಗಳು ಹೆಂಗೆ ಕಾಣತ್ತ ನೋಡ್ರಿ, ದಾರ ಹೆಂಗೆ ಕಾಣತೈತಿ, ಗಿಡ ಹೆಂಗೆ ಕಾಣತ್ತವು, ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಹಿಂಗೆ ಹೋಗ್ಬೇಕು ಒಟ್ಟು ಗಾಡಿ ಮೇಲೆ ಟ್ರಿಪ್, ಏನು ಮಜಾ ಇರ್ತೈತೆ ನಾವು. ಬೋರ್ಡ್ ಒಂದು ಪಾಸ್ ಆತ್ರಲ್ಲ, ಈಗ ಬೋರ್ಡ್ ನೋಡಿರ್ಬೇಕಲ್ಲ, ಬೋರ್ಡ್ ಮೇಲೆ ಹೆಸರು ಕಂಡಿರ್ತೈತಿ ನಾವೇನು ಹೊಂಟಿವಿ ಅಂತೇಳಿ. ಇದು ನೋಡ್ರಿ ನಮ್ಮ ಜಂಬಿಗೆ ಪೂಲ್ ಹೆಂಗೈತೆ ನೋಡ್ರಿ ಪೂಲ್. ಏನೋ ಅನ್ರಿ ನಾವು ಜಮಖಂಡಿ ಸುತ್ತಮುತ್ತ ಜಾಗಗಳು ಏನದಾವಲ್ಲ, ಸ್ವರ್ಗಕ್ಕೆ ಏನೂ ಕಮ್ಮಿ ಇಲ್ಲ. ಸ್ವರ್ಗ ಹೆಂಗೈತಿ ಅನ್ನೋ ನಮಗಂತೂ ಗೊತ್ತಿಲ್ಲ, ಆದ್ರೆ ನಮ್ಮ ಜಮಖಂಡಿ ಸುತ್ತಮುತ್ತ ಏನು ಜಾಗಗಳದಾವಲ್ಲ ಅವು ಸ್ವರ್ಗಕ್ಕಿಂತ ಹೆಚ್ಚು ಅನ್ಕೋರಿನ, ಕಮ್ಮಿ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಕಾಣ್ತೈತೆ ನೋಡ್ರಿ ವ್ಯೂವ.